ಇಷ್ಟು ದಿನ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಸೀರಿಯಲ್ಸ್ ಮೂಲಕ ಬಣ್ಣ ಹಚ್ಚಿದ್ದಂತಹ ನಮ್ಮ ನಿಮ್ಮರ ಪ್ರೀತಿಯ ನಟ ಪರೀಕ್ಷಿತ್ ಅವರು ಮೊಟ್ಟ ಮೊದಲ ಬಾರಿಗೆ ಶ್ರೀಗಂಧದ ಗುಡಿ ಸೀರಿಯಲ್ಗೆ ನಿರ್ಮಾಪಕರಾಗಿ ಬಡ್ತಿ ಪಡೆದು ಆ, ತಮ್ಮ ಅದ್ಭುತವಾದಂತಹ ಕಾರ್ಯವೈಖರಿಯನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಸ್ವತಃ ಪರೀಕ್ಷಿತ್ ಅವರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಟರಾಗಿದ್ದಂಥವರು ನಿರ್ಮಾಪಕರಾಗೋದಕ್ಕೆ ಕಾರಣ ಏನು, ಯಾಕೆ ಬಣ್ಣದ ಬದುಕಿನಿಂದ ತೆರೆ ಹಿಂದಿನ ಒಂದು ನಿರ್ಮಾಪಕರಾದ್ರು ಅನ್ನುವಂತಹ ಒಂದಷ್ಟು ಸಾಕಷ್ಟು ವಿಚಾರಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ಹೇಗಿದೆ ನಿರ್ಮಾಪಕರ ಜೀವನ? ಸ್ವಲ್ಪ ಜವಾಬ್ದಾರಿ ಜಾಸ್ತಿ. ಯಾಕೆಂದರೆ ಎಂಟೈರ್ ಟೀಮ್ನ ಮ್ಯಾನೇಜ್ ಮಾಡಬೇಕು. ಈ ಕಡೆ ಕ್ರಿಯೇಟಿವ್ ಅದರದ್ದು ಏನಿದೆಯೋ ರಿಕ್ವೈರ್ಮೆಂಟ್ ಅದನ್ನು ಫುಲ್ಫಿಲ್ ಮಾಡಬೇಕು. ಆರ್ಟಿಸ್ಟ್ಗಳಿಗೂ ಕೂಡ ಎಲ್ಲ ವ್ಯವಸ್ಥೆ ಮಾಡಬೇಕು. ಇದೊಂದು ಹೊಸ ಜವಾಬ್ದಾರಿ, ಹಾಗೆಯೇ ಹೆಚ್ಚಿನ ಜವಾಬ್ದಾರಿ. ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಳ್ಳೋದು ಸುಲಭ, ಬಟ್ ಒಂದ್ಸಲ ನಾವು ಫ್ಲೋರಿಗೆ ಬಂದಾಗ ಅಲ್ಲಿ ಬರುವಂತಹ ಚಾಲೆಂಜಸ್ಸೇ ಬೇರೆ. ಪ್ರೋಗ್ರಾಮ್ ಹಾಕೋದ್ರಿಂದ ಹಿಡಿದು DI ಮಾಡೋವರೆಗೂ ನೂರಾರು ಚಾಲೆಂಜಸ್ ಬರುತ್ತೆ. ಬಟ್ ಸ್ಟಿಲ್ ನಾವು ಎಂಡ್ ಆಫ್ ದಿ ಡೇ ಮಾಡೋದು ಬಿಸ್ನೆಸ್, ವ್ಯಾಪಾರ. ಏನೇ ಮಾಡಿದ್ರು ಕೂಡ, ನಾನು ಆರ್ಟಿಸ್ಟಾಗಿ ಕೆಲಸ ಮಾಡಿದ್ರು ಕೂಡ ಇಟ್ಸ್ ಎ ಬಿಸ್ನೆಸ್. ಹಾಗೆ ನಿರ್ಮಾಣ ಕೂಡ ಬಿಸ್ನೆಸ್. ಅದನ್ನೇ ನಾವು ಮೊದಲನೇ ಪ್ರಯತ್ನ ಮಾಡಿದ್ದೀವಿ. ಆ್ಯಂಡ್ 60-65 ದಿನ ಶೂಟ್ ಮಾಡಿ ವಿ ಹ್ಯಾವ್ ಗಾಟ್ ಓನ್ಲಿ 10ರಿಂದ 12 ಸಂಚಿಕೆಗಳು ಮಾತ್ರ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾವು ಕ್ವಾಲಿಟಿಯನ್ನು ಅಪ್ಗ್ರೇಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಏನಾಗುತ್ತೆ, ಒಂದು ಶ್ರೀಮಂತರ ಮನೆ ಅಂತ ಅಂದಾಗ ಸರ್, ನಿಮಗೆ ಒಳ್ಳೆ ಬಂಗ್ಲೋದಲ್ಲಿ ಹೋಗಿ ಶೂಟ್ ಮಾಡ್ಬೋದು, ಅದನ್ನೊಂದು ಸ್ವಲ್ಪ ಇಂಪ್ರೂವೈಸ್ ಮಾಡಿ ಶೂಟ್ ಮಾಡ್ಬೋದು. ಬಟ್ ನೀವೊಂದು ಕೆಟ್ಟೋಗಿರೋ ಮನೆ ಅಂದರೆ, ಕೆಟ್ಟೋಗಿರೋ ಮನೆ ಅಂತ ಯಾವುದು ಸಿಗಲ್ಲ ನಿಮ್ಗೆ ಊರಲ್ಲಿ. ಒಂದು ಹಳೆ ಮನೆ ಸಿಗ್ಬೋದು, ಅದನ್ನು ನೀವು ಕೆಡಿಸ್ಬೇಕು. ಸೊ ಕೆಡಿಸೋದಕ್ಕೆ ಜಾಸ್ತಿ ಖರ್ಚಾಗುತ್ತೆ ಶ್ರೀಮಂತವಾಗಿ ತೋರ್ಸೋಕ್ಕಿಂತ. ಸೊ ಆ ಥರದ ಚಾಲೆಂಜಸ್ ಬಂತು. ಬಟ್ ಸ್ಟಿಲ್ ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಗೆಲ್ಲಬೇಕು ಅಂತಲೇ ಮಾಡೋದು ಪ್ರತಿಯೊಬ್ಬರು ಕೂಡ. ಹಾಗೆ ನಾವು ಕೂಡ ಎಷ್ಟಾಗತ್ತೋ ಅಷ್ಟು ಪ್ಯಾಷನೇಟಾಗಿ, ಎಷ್ಟಾಗತ್ತೋ ಅಷ್ಟು ಲಿಬರ್ಟಿ ತಗೊಂಡು ಚೊಕ್ಕವಾಗಿ ಒಂದು ಶ್ರೀಗಂಧದ ಗುಡಿ ಅಂತ ಒಂದು ಸೀರಿಯಲ್ ಮಾಡಿದ್ದೇವೆ. ಅದು ಈ ಅಕ್ಟೋಬರ್ 6ರಿಂದ 8 ಗಂಟೆಗೆ ಬರ್ತಾ ಇದೆ. ನೋಡಬೇಕು ಜನರ ರಿವ್ಯೂ ಆ್ಯಂಡ್ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ನೋಡಬೇಕು. ನಟರಾಗಿ ಜೀವನ ಚೆನ್ನಾಗಿತ್ತಾ, ನಿರ್ಮಾಪಕರಾಗಿ ಜೀವನ ಚೆನ್ನಾಗಿದ್ಯಾ ಅಂತ? ಎರಡೂ ಆಯಾಮ ಬೇರೆ. ನಟನಾಗಿದ್ದಾಗ ಸ್ವಲ್ಪ ಜವಾಬ್ದಾರಿ ಕಮ್ಮಿ. ನನ್ನ ರೆಸ್ಪಾನ್ಸಿಬಿಲಿಟಿ ಮಾತ್ರ ನನ್ನ ಮೇಲಿರುತ್ತೆ. 8 ಗಂಟೆಗೆ ಬರೋಕ್ಕೆ ಹೇಳಿದ್ರೆ ಪ್ರೊಡಕ್ಷನ್ ಸರ್ 8 ಗಂಟೆಗೆ ಬರ್ತೀವಿ, ಮೇಕಪ್ ಹಾಕ್ಕೊಂಡು ಆ್ಯಕ್ಟಿಂಗ್ ಮಾಡಿ ಕೆಲಸ ಮುಗಿದ ತಕ್ಷಣ ಮನೆಗೆ ಹೋಗ್ತೀವಿ. ಬಟ್ ಇಲ್ಲಿ ಹಾಗಲ್ಲ. ಜನ್ರೇಟರ್ ಗಾಡಿ ಬರೋಕ್ಕೆ ಮುಂಚೆ ಬರಬೇಕು, ಒಂದು ಸೆಟ್ ಆಗೋವರೆಗೂ, ರೇಲು ತನ್ನ ಕೋರ್ಸ್ ತಗೊಳ್ಳೋವರೆಗೂ ಜನ್ರೇಟರ್ ಗಾಡಿ ಬರ್ಬೇಕಾದ್ರೆ ಬರಬೇಕು. ಕೊನೆಗೆ ಪ್ರೊಡಕ್ಷನ್ ಅವ್ನು ಹೋಗ್ಬೇಕಾದ್ರೆ ಎಲ್ರಿಗೂ ಸೆಟ್ಲ್ಮೆಂಟ್ ಮಾಡಿ ನಾವು ಹೋಗಬೇಕು. ಸೊ ಎರಡು ಬೇರೆ ಬೇರೆ ಜವಾಬ್ದಾರಿ. ಬಟ್ ಸ್ಟಿಲ್ ಇದೊಂದು ಸ್ವಲ್ಪ ಜಾಸ್ತಿ ಜವಾಬ್ದಾರಿ. ಆರ್ಟಿಸ್ಟ್ ಆಗಿದ್ದಾಗ ನಮಗೆ ಗೊತ್ತಾಗಲ್ಲ ಪ್ರೊಡ್ಯೂಸರ್ಸ್ ಕಷ್ಟ ಏನು ಅಂತ. 1 ಅವರ್ ಹೆಚ್ಚಿಗೆ ಆಗತ್ತೆ ಇವತ್ತು ಅಂದಾಗ ಬೇಜಾರು ಮಾಡ್ಕೋತೀವಿ. 8 ಗಂಟೆಗೆ ಹೋಗ್ಬೇಕು ನಾವು, 9 ಗಂಟೆ ಅಂತಿರಲ್ಲ ಅಂತ. ಬಟ್ ಪ್ರೊಡಕ್ಷನ್ಗೆ ಬಂದಾಗ ಆ ಕಷ್ಟ, ಆ ನೋವು ಗೊತ್ತಾಗುತ್ತೆ. ಸೊ ಎರಡು ಬೇರೆ ಬೇರೆ ಪಾತ್ರ ಅದು. ಬಟ್ ಇದಕ್ಕೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ. ನಟರಾಗಿದ್ದಾಗ ಬಂದಿರುವಂತಹ ರೆಮ್ಯುನರೇಷನ್ ಜೇಬ್ಗೆ ಹಾಕೊಂತಿದ್ರೆ, ಈಗ ಜೇಬಿಂದ ತೆಗೆದು ನಟರಿಗೆ ಕೊಡ್ತಿದ್ದೀರಾ. ಆ ಮಟ್ಟಿಗೆ ಬೆಳೆದಿದ್ದೀರಾ, ಒಂದು ಖುಷಿ ವಿಚಾರ. ಇಷ್ಟು ದಿನ ತಗೊಳ್ತಿದ್ದಂಥವ್ರಿಗೆ ಕೊಡುವಂತಹ ಸ್ಟೇಜಿಗೆ ಬೆಳೆದಿದ್ದೀರಾ. ಹಾಗೆಲ್ಲ ಇವತ್ತು ನಾವು ಆ ಥರ ಡಿಫ್ರೆನ್ಶಿಯೇಟ್ ಮಾಡಬಾರ್ದು. ಹೌದು, ಪ್ರೊಡ್ಯೂಸರ್ ಅಂದರೆ ಒಂದು ವೈಟೇಜ್ ಇರುತ್ತೆ. ಬಟ್ ಇವತ್ತು ಹೇಗಾಗಿದೆ ಗೊತ್ತಾ, ವಿ ಆರ್ ಆಲ್ ಬಿಸ್ನೆಸ್ ಕೊಲಾಬ್ರೇಟರ್ಸ್, ಇನ್ಕ್ಲೂಡಿಂಗ್ ನಾನು, ನೀವು, ನಮ್ಮ ಆರ್ಟಿಸ್ಟ್ ಎಲ್ಲರೂ ಕೂಡ. ನಾವೆಲ್ಲರೂ ಕೂಡ ಒಂಥರ ಬಿಸ್ನೆಸ್ ಪಾರ್ಟ್ನರ್ಸ್ ಇದ್ದಂಗೆ. ಅವ್ರ ಟೈಮ್ನ ಡೆಡಿಕೇಟ್ ಮಾಡಿ, ನಾನು ಹೇಳ್ದಂಗೆ ಹೇಳಿದ ಟೈಮ್ಗೆ ಬಂದು ಹೇಳಿದ ಪರ್ಫಾರ್ಮೆನ್ಸ್ನ ಮಾಡಿ ಹೋಗ್ತಾರೆ. ನಾವು ಕೊಡೋದು ಕೆಲವೊಮ್ಮೆ ಅವ್ರಿಗೆ ಕಮ್ಮಿನೇ ಆಗ್ಬೋದು ಅಥವಾ ಜಾಸ್ತಿನೇ ಆಗ್ಬೋದು. ಬಟ್ ಅವ್ರು ಏನು ತೆರೆ ಮೇಲೆ ತರ್ತಾರಲ್ಲ, ಅದರಲ್ಲಿ ನನ್ನ ಸಕ್ಸಸ್ ನಿಂತಿರುತ್ತೆ. ಅದು ಟೆಕ್ನಿಷಿಯನ್ ಆ್ಯಂಡ್ ಆರ್ಟಿಸ್ಟ್ ಇಬ್ಬರು ಕೋಆರ್ಡಿನೇಷನಲ್ಲಿ ಏನು ಬರುತ್ತೋ ಔಟ್ಪುಟ್ಟು, ಅದರಲ್ಲಿ ನನ್ನ ಸಕ್ಸಸ್ ರೇಷಿಯೋ ನಿಂತಿರುತ್ತೆ. ಸೊ ಮತ್ತು ಬೇಸಿಕಲಿ ಬಿಸ್ನೆಸ್ ನನಗೆ ತುಂಬ ಇಷ್ಟ. ಮುಂಚೆಯಿಂದನೂ ನಾನು ಬಿಸ್ನೆಸ್ ಮಾಡ್ತಾಯಿದ್ದೆ. ಇದು ನನಗೆ ಬಿಸ್ನೆಸ್, ಎಂಡ್ ಆಫ್ ದಿ ಡೇ ಇದು ಬಿಸ್ನೆಸ್ಸೇ. ಬಟ್ ಸ್ವಲ್ಪ ದೊಡ್ಡ ಮಟ್ಟದ ಬಿಸ್ನೆಸ್ ಆಯಿತು ಅಂದರೆ ನಮ್ಮ ಲೆವೆಲ್ ಮೀರಿದ ಬಿಸ್ನೆಸ್ ಆಯಿತು. ಬಟ್ ಆ ರಿಸ್ಕನ್ನು ತಗೊಳಕ್ಕೆ ನಾನು ರೆಡಿ ಇದ್ದೀನಿ ಈ ಸಲ. ಈಗ ಮುಂದಿನ ದಿನಗಳಲ್ಲಿ ಬಣ್ಣ ಹಚ್ಚುವಂತ ಪ್ರಯತ್ನ ಏನಾದ್ರು ಇದೆಯಾ, ಅಥವಾ ಮನೆಯವರು? ಯಾಕಂತಂದ್ರೆ ಈಗ ನಟರಾಗಿದ್ದಂಥವ್ರಿಗೆ ಯಾವ್ದಾದ್ರು ಒಂದಲ್ಲ ಒಂದು ಕ್ಷಣ ಅನ್ಸುತ್ತೆ ಆ ಕ್ಯಾರೆಕ್ಟರ್ನ ಮಾಡೋಣ ಅಂತ. ಆ ತುಡಿತ ಇನ್ನೂ ಇದೆಯಾ, ಅಥವಾ ನಿರ್ಮಾಪಕರಾಗಿ ಕಂಟಿನ್ಯೂ ಆಗುವಂತ ಪ್ಲಾನ್ಸ್ ಇದೆಯಾ ಅಂತ? ನಾನು ಏನೇ ಬಿಸ್ನೆಸ್ ಮಾಡಿದ್ರು ಅಥವಾ ಇನ್ನೇನೋ ವೃತ್ತಿ ಮಾಡಿದ್ರು ಕೂಡ, ಈ ಆ್ಯಕ್ಟಿಂಗ್ ಅನ್ನೋದು ಒಂಥರ ಡ್ರಗ್ ಇದ್ದಂಗೆ. ಒಂದು ಸಲ ತಗೊಂಡ ಮೇಲೆ ಆದರೆ ನಶೆ ಇಳಿಯೋದಿಲ್ಲ. ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಬಟ್ ದೇವ್ರು ಅದಕ್ಕೆ ಸರಿಯಾಗಿರೋ ಅವಕಾಶ, ಸರಿಯಾಗಿರೋ ಟೈಮ್ ಬರಬೇಕು, ಅದಕ್ಕೆ ನಾನು ಕಾಯಬೇಕಷ್ಟೇ. ಖಂಡಿತ ಪಾತ್ರಗಳು ಬಂದರೆ ನಾನು ಖಂಡಿತ ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಬಟ್ ಈಗ ಸದ್ಯಕ್ಕೆ ಯಾವುದೂ ಮಾಡ್ತಾ ಇಲ್ಲ. ಈಗ ಇನ್ನೊಂದು ವಿಚಾರ ಏನಂತಂದ್ರೆ, ನೀವು ಸೀರಿಯಲ್ ಒಂದು ಪ್ರಮೋಷನ್ಸ್ ಅನ್ನ ಈ ಒಂದು ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಯಶವಂತ್ ಸರ್ದೇಶ್ ಪಾಂಡೆ ಅವರ ಒಂದು ನಿಧನದ ವಾರ್ತೆಯನ್ನು ಕೇಳಿಬಿಟ್ಟು ಒಂದು ಮೌನಾಚರಣೆಯನ್ನು ಆರಂಭಿಸಿದ್ವಿ. ಸೊ ಆಕಾಶದೀಪದಲ್ಲಿ ಮಾಲತಿ ಅಮ್ಮ ನಿಮ್ಮ ಜೊತೆ, ಅದೇ ಯಶವಂತ್ ಸರ್ದೇಶ್ ಪಾಂಡೆ ಅವರ ವೈಫ್ ನಿಮ್ಮ ಜೊತೆ ತಾಯಿ ಕ್ಯಾರೆಕ್ಟರ್ನ ಮಾಡಿದ್ರಿ. ಸೊ ಅವ್ರಿಗೆ ಯಾವ ರೀತಿ ಧೈರ್ಯವನ್ನು ತುಂಬ್ತೀರಾ ಈ ಒಂದು ಕ್ಷಣದಲ್ಲಿ? ಸರ್, ವೆರಿ ಸಾರಿ ಟು ಹಿಯರ್ ದಟ್. ಯಾಕೆಂದರೆ ಯಶವಂತ್ ಸರ್ಗೆ ಅಂಥ ಏಜ್ ಆಗಿರಲಿಲ್ಲ. ತುಂಬ ಜೋವಿಯಲ್ ಮನುಷ್ಯ. ನನಗೆ ಮಾಲತಿ ಅಮ್ಮ, ಯಶವಂತ್ ಸರು ಮತ್ತು ಅವ್ರ ಮಗಳು ದೋಸ್ತಿ ಅಂತ
ಮೂರೂ ಜನ ನಂಗೆ ಒಳ್ಳೆ ಸ್ನೇಹಿತರೇನೆ. ಯಶವಂತ್ ಸರ್ ಜೊತೆ ಒಂದು 2-3 ಸಲ ನಾನು ಕೂತ್ಕೊಂಡು ಮಾತಾಡಿದ್ದೀನಿ. ನಂದು ಸೀರಿಯಲ್ ವಿಭಾಗ, ಅವ್ರದ್ದು ರಂಗಭೂಮಿ ವಿಭಾಗ. ಹಾಗಾಗಿ ನಾವು ಹೆಚ್ಚಿಗೆ ಕೆಲಸ ಮಾಡಲಿಲ್ಲ ಬಿಟ್ಟರೆ ನಮಗೆ ಅವ್ರಿಗೆ ಒಂದು ನಿಕಟ ಸಂಪರ್ಕ ಇತ್ತು. ಗಿರಿನಗರದಲ್ಲಿ ಅವ್ರ ಮನೆ, ನಾನು ತುಂಬ ಸಲ ಹೋಗಿದ್ದೀನಿ ಅವ್ರ ಮನೆಗೆ. ಇವತ್ತು ಕೇಳಿದಾಗ ತುಂಬ ನನಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಹೋಗೋ ವಯಸ್ಸಾಗಿರಲಿಲ್ಲ ಅವ್ರಿಗೆ. ಏನೋ ಒಂದು 55-56 ವರ್ಷ ಇರ್ಬೋದು. ಬಟ್ ಭಗವಂತ ಯಾಕೆ ಇಷ್ಟು ಬೇಗ ಕರೆಸ್ಕೊಂಡೋ ಗೊತ್ತಿಲ್ಲ. ಬಟ್ ಮಾಲತಿ ಅಮ್ಮಂಗೆ ಆ ಭಗವಂತ ಆ ಶಕ್ತಿ ಕೊಡಲಿ ಅಷ್ಟು ಹೇಳ್ಬೋದು. ಆ ಶಕ್ತಿ ಅವ್ರಿಗೆ ಇರಲ್ಲ ಇವಾಗ, ಕುಂದೋಗಿರುತ್ತೆ. ಯಾಕೆಂದರೆ ಗಂಡ ಇಸ್ ಈಕ್ವಲ್ ಟು ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್ನ ಕಳ್ಕೊಂಡಾಗ ನಾವು ಏನೇ ಹೇಳಿದ್ರು ಅದನ್ನು ನಷ್ಟ ತುಂಬಕ್ಕಾಗಲ್ಲ. ಬಟ್ ಐ ಆಮ್ ರಿಯಲಿ ಸಾರಿ ಟು ಹಿಯರ್ ದಟ್ ಅಷ್ಟೇ. ಅದು ಹೋಗೋ ವಯಸ್ಸಾಗಿರಲಿಲ್ಲ ಅವ್ರಿಗೆ. ಐ ಆಮ್ ರಿಯಲಿ ಸಾರಿ. ಈಗ ಆಗ್ಬಾರ್ದು. ಯಾವತ್ತೂ ಅವರನ್ನು ಭೇಟಿ ಆಗುವಂಥದ್ದು ಭೇಟಿ ಮಾಡಿದ್ದೀನಿ ಯಶವಂತ್ ಸರ್ನ 3-4 ಸಲ ಭೇಟಿ ಮಾಡಿದ್ದೀನಿ. ಬಟ್ ನಾನು ಹೇಳಿದ್ನಲ್ಲ, ನಾನು ಆ್ಯಕ್ಟಿಂಗ್ ಬಿಟ್ಟ ಮೇಲೆ ಹೆಚ್ಚು ಕಮ್ಮಿ 2014 ಅನ್ಕೊಳ್ಳಿ, 14-15 ನಾನು ಆ್ಯಕ್ಟಿಂಗ್ ಬಿಟ್ಟಿದ್ದು. 10 ವರ್ಷ ಆಗೋಯ್ತು ಹೆಚ್ಚು ಕಮ್ಮಿ. 10 ವರ್ಷ ನಮ್ಮದು ಅವ್ರದ್ದು ರಂಗನೇ ಚೇಂಜ್ ಆಗಿದ್ದರಿಂದ ನಾವು ಭೇಟಿಯಾಗೋ ಅವಕಾಶ ಬಂದಿರಲಿಲ್ಲ ಅಷ್ಟೇ. ಬಟ್ ನಮ್ಮಲ್ಲಿ ಒಳ್ಳೆ ಬಾಂಧವ್ಯ ಆಯಿತು. ನನ್ನ ಮದುವೆಗೆ ಮಾಲತಿ ಅಮ್ಮನ ಕರೆದಿದ್ದೆ, ಮಾಲತಿ ಅಮ್ಮಂದೇನೋ ಮನೆ ಫಂಕ್ಷನ್ಗೆ ನನಗೆ ಫೋನ್ ಮಾಡಿದರು. ಈ ವಿಶ್ವಾಸ ಎಲ್ಲ ಇತ್ತು. ಬಟ್ ನಮಗೆ ಭೇಟಿ ಆಗೋಕ್ಕೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಇರಲಿಲ್ಲ. ನಾನು ಯಾವುದೋ ಬೇರೆ ಬಿಸ್ನೆಸ್ಸಲ್ಲಿದ್ದೆ, ಅವ್ರು ಕ್ರಿಯೇಟಿವ್ ಫೀಲ್ಡಲ್ಲಿದ್ದರು. ಬಟ್ ಅವ್ರು ಹೋಗಿದ್ದು ಕೇಳಿ ಐ ಆಮ್ ರಿಯಲಿ ಶಾಕ್ಡ್. ಆಗಬಾರ್ದಿತ್ತು ಈ ಥರ. 8 ಗಂಟೆಗೆ ಬರ್ತಾ ಇರುವಂಥದ್ದು, ಜನ ಎಲ್ಲ ನೋಡುವಂತಹ ಸಮಯ ಅಂಥ ಸಮಯದಲ್ಲಿ. ಸೊ ಹೆಂಗೆ ಫೀಲ್ ಆಗ್ತಿದೆ? ಲೈಕ್ ಏನಂತಂದರೆ, ಮೊಟ್ಟ ಮೊದಲ ಒಂದು ನಿರ್ಮಾಣದ ಸೀರಿಯಲ್ 8 ಗಂಟೆಗೆ ಪ್ರಸಾರವಾಗ್ತಿದೆ ಅಂದರೆ ಒಳ್ಳೆ ರೇಟಿಂಗ್ ತಗೊಳ್ಳುವಂಥ ಚಾನ್ಸಸ್ ಇದೆ. ಸೊ ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ? ಸರ್, ನನಗೆ ನನ್ನ ಕಾಂಪಿಟೇಷನ್ ಸೀರಿಯಲ್ ಎರಡೂ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. 3-4 ವಾಹಿನಿಗಳಲ್ಲಿ ಏನು ಬರ್ತಾ ಇದೆ ನನ್ನ ಸ್ಲಾಟಲ್ಲಿ, 8 ಗಂಟೆ ಸ್ಲಾಟಲ್ಲಿ ಎಲ್ಲವೂ ಕೂಡ ತುಂಬ ಒಳ್ಳೆ ಕಂಟೆಂಟ್ ಇರೋ ಸೀರಿಯಲ್ಗಳೇ. ನಾನು ಅದಕ್ಕೆ ಹೆಲ್ತಿ ಕಾಂಪಿಟೇಷನ್ ಕೊಡ್ತೀನಿ. ಮತ್ತು ನನ್ನ ಆಕಾಶದೀಪ ಸೀರಿಯಲ್ ಟೆಲಿಕಾಸ್ಟ್ ಆಗಿದೆ 8 ಗಂಟೆಗೆ. ಸೊ ಹಾಗಾಗಿ ಐ ಹ್ಯಾವ್ ದಟ್ ಸೆಂಟಿಮೆಂಟ್. ಆ ಒಂದು ಎಮೋಷನ್ ಇದೆ ನನಗೆ. ನೋಡೋಣ, ಈ ಪ್ರಯತ್ನದ ಮೇಲೇ ನನ್ನ ಉಳಿಯುವಿಕೆ ಉಳ್ಕೊಂಡಿದೆ. ನಾನು ಕಾಯ್ತಾ ಇದ್ದೀನಿ ಅದಕ್ಕೆ. ನಾನು ತುಂಬ ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ನಕ್ಕೊಂಡು ಮಾತಾಡ್ತಾ ಇದ್ದೀನಿ, ಒಳಗಡೆ ತುಂಬ ಬುಕ ಅಂತ ಇದೆ. ನೋಡೋಣ ಏನಾಗುತ್ತೆ. ಇನ್ನೇನು 6ನೇ ತಾರೀಕೇನು ದೂರ ಇಲ್ಲ. ನೀವು ಕೂಡ ಸಾಕಷ್ಟು ವರ್ಷಗಳ ಕಾಲ ಸಾಕಷ್ಟು ವಾಹಿನಿಗಳಲ್ಲಿ ಕೆಲಸ ಮಾಡಿರೋದ್ರಿಂದ ನಿಮಗೆ ಬಿಗ್ ಬಾಸ್ ಆಫರ್ ಬಂದಿತ್ತಾ? ಇನ್ ಕೇಸ್ ಬಂದರೆ ಹೋಗ್ತೀರಾ? ಅಥವಾ ಈಗ ಹೋಗಿರುವಂಥ ಕಂಟೆಸ್ಟೆಂಟ್ಸಲ್ಲಿ ನಿಮ್ಗೆ ಯಾರು ಇಷ್ಟ, ಯಾರು ವಿನ್ ಆಗಬೇಕು ಅಂತ? ನನಗೆ ಈ ಸಲ ಸೀಸನ್ 12 ಬಂದಿರೋರು ಎಲ್ಲರೂ ಇಷ್ಟ ಆದರು. ಸೆಲೆಕ್ಷನ್ ಆಸಮ್ ಆಗಿದೆ. ಪಕ್ಕಾ ಈ ಸಲ ಏನಿರುತ್ತೆ ಬಿಗ್ ಬಾಸು ತುಂಬ ಟೇಸ್ಟ್ಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ನನಗೆ ಫ್ರ್ಯಾಂಕಾಗಿ ಯಾವತ್ತೂ ಬಿಗ್ ಬಾಸ್ ಆಪರ್ಚುನಿಟಿ ಬಂದಿಲ್ಲ. ಯಾಕೆಂದರೆ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಬಿಗ್ ಬಾಸ್ ಸೀಸನ್ 2 ನಡೀತಾ ಇತ್ತು. ಇಫ್ ಐ ಆಮ್ ನಾಟ್ ರಾಂಗ್ 2 or 3 ನಡೀತಾ ಇತ್ತು. ಸೊ ಆವಾಗ ಇಷ್ಟೆಲ್ಲ ಸೀರಿಯಲ್ ಆರ್ಟಿಸ್ಟ್ಗಳಿಗಿಂತ ಜಾಸ್ತಿ ವೆಯ್ಟೇಜ್ ಇರುವಂಥ ಆರ್ಟಿಸ್ಟ್ಗಳು ಬರೋದು ಅಂದರೆ ಸಿನಿಮಾ ಆರ್ಟಿಸ್ಟ್ಗಳು ಮತ್ತು ಆ್ಯಂಕರ್ಸ್ ಜಾಸ್ತಿ ಹೋದಂಥ ಸೀಸನ್ಸ್ ಅದೆಲ್ಲ 1, 2, 3 ಎಲ್ಲ. ಸೊ ನಂಗೆ ಆಪರ್ಚುನಿಟಿ ಬಂದಿರಲಿಲ್ಲ. ಆ್ಯಂಡ್ 4ಇಂದ ನಾನು ಪರಿಗಣನೆ ಮಾಡೋಕ್ಕೆ ನಾನು ಮಾರ್ಕೆಟಲ್ಲೇ ಇರಲಿಲ್ಲ. ನಾನು ಡಿಮಾನಿಟೈಸ್ ಆಗಿರೋ ನೋಟ್ ಆಗಿದ್ದಾಗ ನನ್ನನ್ನು ಕರೆಯುವಂಥ ಅವಕಾಶ ಇರಲ್ಲ. ಆಮೇಲೆ ಕರೆದಾಗ ಹೋಗ್ತೀವಿ, ಅದೆಲ್ಲ ಈಗೇನು ನಾವು ಡೌ ಮಾಡೋಕ್ಕಾಗಲ್ಲ. ಕರೆದಾಗ ನಾನು ಖಾಲಿ ಇದ್ದು ನನಗೂ ಹೋಗಬೇಕು ಅಂತ ಅನಿಸಿ ನಂಗೆ ಚೆನ್ನಾಗಿದೆ ಅನಿಸಿದ್ರೆ ಖಂಡಿತ ಹೋಗ್ತೀನಿ. ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆರಾಮಾಗಿ ವ್ಯಾಪಾರ ನಡೀತಿರುತ್ತೆ, ಜೀವನ ಮಾಡ್ತೀವಿ ಅಷ್ಟೇ. ಈಗ ಯಾರು ವಿನ್ ಆಗಬೇಕು ಈ ಸೀಸನ್ನಲ್ಲಿ? ಯಾಕಂದರೆ ಸೆಲೆಕ್ಷನ್ ಅಂತೂ ತುಂಬ ಅದ್ಭುತವಾಗಿದೆ ಅಂತ ನೀವೇ ಹೇಳಿದ್ರಿ. ನೀವು ಕೂಡ ಒಂದಷ್ಟು ಜನರನ್ನ ಎಲ್ಲರನ್ನೂ ನೋಡಿರ್ತೀರಾ. ಯಾಕಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ, ಸೀರಿಯಲ್ಸಲ್ಲಿ ನೋಡಿರ್ತೀರಾ, ಸಿನಿಮಾಗಳಲ್ಲಿ ನೋಡಿರ್ತೀರಾ. ಸೊ ನಿಮಗೆ ಪರ್ಸ್ನಲಿ ಯಾರು ವಿನ್ ಆಗಬೇಕು ಅಂತ? ಸರ್, ಈ ಸಲ ಅದೇ ಸ್ವಲ್ಪ ಟು ಅರ್ಲಿ ಟು ಸೇ ಅನ್ಸುತ್ತೆ ನನಗೆ. ಯಾಕೆಂದರೆ ಚರಿತ್ತು ನನ್ನ ಫ್ರೆಂಡ್, ಅಶ್ವಿನಿ ಫ್ರೆಂಡ್, ಆಮೇಲೆ ಕಾಕ್ರೋಚ್ ಅವ್ರನ್ನ ನೋಡಿದ್ದೀನಿ, ನನಗೆ ಅವ್ರಿಗೆ ಪರಿಚಯ ಇಲ್ಲ. ಮಂಜು ಭಾಷಿಣಿ ಮೇಡಮ್ ಅವರು ನನಗೆ ಫ್ರೆಂಡು. ಸೊ ತುಂಬ ಜನ ಸ್ನೇಹಿತರಿದ್ದಾರೆ. ಬಟ್ ನಾನು ಹೆಂಗೆ ಹೇಳಿ, ಅವ್ರ ಆಟನೇ ನೋಡಿಲ್ಲ. ಯಾಕೆಂದರೆ ನಿನ್ನೆ ಅಷ್ಟೇ ಇದು ಲಾಂಚ್ ಆಗಿದೆ. ನೀವು ನನ್ನನ್ನು ಸಂದಿಗ್ಧದಲ್ಲಿ ಸಿಗಿಸ್ತಾ ಇದ್ದಾರೆ. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇವ್ರನ್ನೆಲ್ಲ ನಾವು ನೋಡಿದ್ದೀವಿ ನಾನಾ ಪಾತ್ರಗಳಲ್ಲಿ. ಆ ಹಳ್ಳಿ ಅವ್ರ ಅಜ್ಜಿ ಒಬ್ಬರು ಬಂದಿದ್ದಾರಲ್ಲ, ಮಲ್ಲಮ್ಮ ಇರಬೇಕು, ಮಲ್ಲಮ್ಮ. ಆಮೇಲೆ ನಮ್ಮ ಯಾರೋ ಇನ್ನೊಬ್ಬರು ಹಳ್ಳಿಯವರೇ ಬಂದಿದ್ದಾರೆ, ತುಂಬ ಇನ್ನೋಸೆಂಟ್ ಆಗಿದ್ದಾರೆ ಅವರು. ಸಿಂಗರ್ ಹುಡುಗ. ಸೊ ಅವರೆಲ್ಲ ನಂಗೆ ಪರಿಚಯ ಇಲ್ಲದೆ ಇರೋರು. ಅವ್ರ ಆಟನೂ ನಾನು ನೋಡಬೇಕು. ಮತ್ತು ಬಿಗ್ ಬಾಸ್ ಇದೆಯಲ್ಲ ಸರ್, ಇವತ್ತು ಒಳ್ಳೆಯವರು ಅನಿಸ್ತವ್ರು, ನಾಳೆ ಕೆಟ್ಟವರು ಅನ್ನಿಸ್ತಾರೆ. ಮತ್ತು ಹೊರಗಡೆ ಬಂದ್ಮೇಲೆ ಇವರೇನೋ ಒಳಗಡೆ ಅಷ್ಟೆಲ್ಲ ಗಲಾಟೆ ಮಾಡಿದವರು ಅಂತಲೂ ಅನಿಸುತ್ತೆ. ಸೊ ನನಗೆ ಇನ್ನೊಂದು 20 ದಿನ ಬಿಟ್ಟು ಮತ್ತೆ ಸಿಗೋಣ, ಆಗೊಂದು ಅನಿಸಿಕೆ ಕೊಡ್ತೀನಿ. 60 ದಿನ ಮುಗಿದ್ಮೇಲೆ ಒಂದ್ಸಲ ಸಿಗೋಣ, ಆಗೊಂದು ಅನಿಸಿಕೆ ಕೊಡ್ತೀನಿ. ಈಗಲೇ ಹೇಳ್ಬಿಟ್ಟು ನನ್ನನ್ನು ದಯವಿಟ್ಟು ಸಿಗಾಕ್ಸ್ಬೇಡಿ. ಫೈನಲಿ ಏನು ಹೇಳ್ತೀರಾ ಕನ್ನಡಿಗರಿಗೆ? ತುಂಬ ಖುಷಿ ಆಯ್ತು. ಯಾಕಂದರೆ ನಾನು ಆ್ಯಸ್ ಎ ವ್ಯೂವರ್ ಆಗಿ ನಿಮ್ಮನ್ನು ನೋಡಿದ್ದೆ ಆಕಾಶದೀಪ ಸೀರಿಯಲಲ್ಲಿ. ಅದಾದಮೇಲೆ ರಾಘವೇಂದ್ರ ಸ್ವಾಮಿಗಳ ಪ್ರತಿರೂಪ ಹೆಂಗಿರುತ್ತೆ ಆನ್ಸ್ಕ್ರೀನ್ ಬಂದಾಗ ನಿಮ್ಮ ರೂಪ ಇತ್ತು. ಆ ಒಂದು ಕ್ಷಣ ಆಕಾಶದೀಪಕ್ಕಿಂತ ಮುಂಚೆನೂ ನೀವು ಚೇಂಜಸ್ ಮಾಡ್ಕೊಂಡಿದ್ರಂತೆ. ಬಿಕಾಸ್ ಯಾಕಂದರೆ ಎಷ್ಟೋ ಸಲ ಯಾರೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಿದ್ರು ನಿಮ್ಮ ಬಗ್ಗೆ, ನಿಮ್ಮ ಪ್ರೊಡ್ಯೂಸರ್ಸು, ನಿರ್ಮಾಪಕರು, ನಿರ್ದೇಶಕರು, ಆ ಒಂದು ಆಧ್ಯಾತ್ಮಿಕ ಆ ಒಂದು ರಾಘವೇಂದ್ರ ಸ್ವಾಮಿ ಕ್ಯಾರೆಕ್ಟ್ರಿಂದ ನೀವು ಹೊರಗಡೆನೇ ಬರ್ತಿರ್ಲಿಲ್ಲ ಅನ್ನೋಂಥ ಒಂದಷ್ಟು ವಿಚಾರಗಳನ್ನು ನಾನು ತಿಳ್ಕೊಂಡಿದ್ದೆ. ಸೊ ಇವಾಗ ಫೈನಲ್ ಆಗಿ ನಿರ್ಮಾಪಕರಾಗಿದ್ದೀರಾ. 4 ಜನ ಆರ್ಟಿಸ್ಟ್ಗಳಿಗೆ ನೀವು ಒಂದು ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ದಾರಿ ಆಗ್ತಾ ಇದ್ದೀರಾ. ಏನು ಹೇಳ್ತೀರಾ? ಸರ್, ಆವಾಗ ಮಾರ್ಕೆಟೇ ಬೇರೆ ಇತ್ತು. ಈಗಿನಷ್ಟು ಕಮರ್ಷಿಯಲೈಸ್ ಆಗಿರಲಿಲ್ಲ ನನ್ನ ಪ್ರಕಾರ. ಅಂದರೆ ಇವಾಗ
ಆ್ಯಸ್ ಎನ್ ಆರ್ಟಿಸ್ಟ್ ನನಗೇನು ಮಾರ್ಕೆಟ್ ಸಿಗುತ್ತೋ ಅವಾಗ ಅದು ಸಿಗ್ತಿರಲಿಲ್ಲ. ಯಾಕೆಂದರೆ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಅಷ್ಟು ಪ್ರವರ್ಧಮಾನದಲ್ಲಿ ಇರಲಿಲ್ಲ ಅವಾಗ. ಬಟ್ ಅವಾಗ ಸೆಟ್ಟಲ್ಲಿ ಅದೊಂದು ಇಂಜೆಕ್ಟ್ ಮಾಡಿಬಿಡೋರು ನಮಗೆ. ನೀ ರಾಯರ್ ಪಾತ್ರ ಮಾಡ್ತಿದ್ಯಾ, ನೋ ಸ್ಮೋಕ್, ನೋ ಡ್ರಿಂಕ್, ನಿನ್ಗೇನೇ ಯೌವನ ಇದ್ರೂ ಯು ಹ್ಯಾವ್ ಟು ಕಂಟ್ರೋಲ್ ಇಟ್. ಎಷ್ಟಾಗತ್ತೋ ಅಷ್ಟು ರಾಯರ ಸ್ತುತಿ ಮಾಡಬೇಕು, ಎಷ್ಟಾಗತ್ತೋ ಅಷ್ಟು ಸ್ತೋತ್ರಗಳನ್ನು ಹೇಳ್ಕೋಬೇಕು, ಈ ಥರ ಟ್ರೈನ್ ಮಾಡಿಬಿಟ್ರು. ಚಿಕ್ಕ ವಯಸ್ಸು, ನಮಗೇನು ರಾಯರ ಮೇಲೆ ಅತಿಯಾದ ಭಕ್ತಿ ಇರಲಿಲ್ಲ. ಬಟ್ ಮಾಡ್ತಾ ಮಾಡ್ತಾ ರಾಯರ ಅನುಗ್ರಹ ಚೆನ್ನಾಗಾಯಿತು, ದೇವ್ರ ದಯೆಯಿಂದ ಜನಮಾನಸದಲ್ಲಿ ಉಳ್ಕೊಳ್ತು. ಅದಾದಮೇಲೆ ಆಕಾಶದೀಪ ಬಂತು, ಅದು ಶೋ ಸಬ್ಜೆಕ್ಟು, ಅದೊಂದೇನೋ ರೊಮ್ಯಾಂಟಿಕ್ ಡ್ರಾಮಾ ಇತ್ತು, ಜೊತೆಯಲ್ಲಿ ಬಂತು, ಅದಾಯಿತು. ಸೊ ಇವತ್ತಿನ ಆರ್ಟಿಸ್ಟ್ಗಳಿಗೆ ಅದೊಂದು ಪ್ಲಸ್ ಪಾಯಿಂಟ್ ಇದೆ. ನೀವು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ನಿಮಗೆ ಶೋಕೇಸ್ ಮಾಡೋಕ್ಕೆ ತುಂಬ ಜನ ನಿಮಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಚೆನ್ನಾಗಿ ಮಾಡಿದ್ರೆ ಸಾಕು, ಅವರೇ ತೊಗೊಂಡೋಗಿ ನಿಮ್ಮನ್ನ ಮೇಲ್ಗಡೆ ಕೂರಿಸೋಷ್ಟು ಇವತ್ತು ಸೋಷಿಯಲ್ ಮೀಡಿಯಾ ಆ್ಯಂಡ್ ಅದರ್ ಆ್ಯಕ್ಟಿವಿಟೀಸ್ ಪೇಜಸ್ ಎಲ್ಲ ಬೆಳೆದಿದೆ. ಸೊ ಹಾಗಾಗಿ ಆರ್ಟಿಸ್ಟ್ಗಳು ಇವಾಗ ಹೆಚ್ಚು ಡೆಡಿಕೇಟ್ ಮಾಡಬೇಕು. ನಮಗೇನಾದರೂ ಆ ಕಾಲದಲ್ಲಿ ಇಷ್ಟು ಸಪೋರ್ಟ್ ಇದ್ದಿದ್ರೆ ಬಹುಶಃ ಇನ್ನೂ ಹೆಚ್ಚು ನಾವು ಬೆಳಕಿಗೆ ಬರ್ತಿದ್ವೇನೋ. ಬಟ್ ಈಗಿನ ಆರ್ಟಿಸ್ಟ್ಗಳಿಗೆ ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಸೊ ಅದನ್ನು ಅವ್ರು ಉಪಯೋಗಿಸ್ಕೊಳ್ಳಿ, ಪಾಸಿಟಿವ್ ಆಗಿ ಉಪಯೋಗಿಸ್ಕೊಳ್ಳಿ, ಇನ್ನೂ ಹೆಚ್ಚು ಬೆಳೀಲಿ. ನಾವು ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಕನ್ನಡಿಗರಿಗೆ ಹೇಳಿರೋದು ಇಷ್ಟೇ, ಇವತ್ತರೆಗೂ ಕನ್ನಡಿಗರು ಯಾವ ಒಳ್ಳೆ ಪ್ರಾಜೆಕ್ಟ್ನೂ ಸೋಲಿಸಿಲ್ಲ. ಇತ್ತೀಚಿನ ಸೂ ಫ್ರಮ್ ಸೋ ಇಂದ ಹಿಡಿದು ಅವತ್ತಿನ ಕಾಲದ ಅಣ್ಣಾವ್ರ ಸಿನಿಮಾವರೆಗೂ ಒಳ್ಳೆ ಸಿನಿಮಾಗಳನ್ನು ಗೆಲ್ಸೇ ಇದ್ದಾರೆ, ಒಳ್ಳೆ ಧಾರಾವಾಹಿಗಳನ್ನು ಗೆಲ್ಸಿದ್ದಾರೆ. ಸೊ ನನ್ನ ಕೆಲಸ ನಾನು ಚೆನ್ನಾಗಿ ಮಾಡ್ತೀನಿ, ಉಳಿದಿದ್ದ ಉತ್ತರ ಪಕ್ಕ ಪ್ರೇಕ್ಷಕರಿಗೂ ಕೊಡ್ತಾರೆ. ಈಗ ಸೀರಿಯಲ್ಸ್ ಅಂತೂ ನಿರ್ಮಾಣ ಮಾಡಿದ್ದಾಯ್ತು, ಸಿನಿಮಾದಲ್ಲಿ ನಿರ್ಮಾಣ ಮಾಡೋದಾದ್ರೆ ಯಾವ ನಟರಿಗೆ ನಿರ್ಮಾಣವನ್ನು ಮಾಡ್ತೀರಾ ಅಂತ? ಅಯ್ಯೋ, ಅಷ್ಟು ದೊಡ್ಡದಲ್ಲ, ನಾನು ಏನು ಯೋಚನೆ ಮಾಡಿಲ್ಲ ಸರ್. ಹೇಳಿದ್ನಲ್ಲ, ಬಿಗ್ ಬಾಸ್ ಹೇಗೆ ಮೊದಲನೇ ದಿನನೋ ನನಗೂ ಇದು ನಿರ್ಮಾಣದಲ್ಲಿ ಮೊದಲನೇ ದಿನ. ಇನ್ನೊಂದು ಸೀಸನ್ ಕಳೀಲಿ, ಸಿಗೋಣ, ಆವಾಗ ಬೆಳೆದಿದ್ರೆ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಡ್ಬೋದು. ಈಗ ಐ ಆಮ್ ಜಸ್ಟೇ ಪ್ರೇಕ್ಷಕ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ಕೊಂಡು ಬರ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ. ಒಳ್ಳೆಯದಾಗಲಿ, ಹೊಸ ಜವಾಬ್ದಾರಿಯನ್ನು ಹೊತ್ಕೊಂಡು ಬರ್ತಾ ಇದ್ರ. ಆಲ್ ದ ಬೆಸ್ಟ್. 4 ಅಲ್ಲ 40 ಸಿನಿಮಾಗಳನ್ನ, ಅದ್ರ ಜೊತೆಗೆ 400 ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಭಾಗ್ಯ ಆ ದೇವ್ರು ನಿಮ್ಗೆ ಕೊಡಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬ್ರದರ್, ನಿಮ್ಮ ಕೆರಿಯರ್ ಇನ್ನೂ ಚೆನ್ನಾಗಾಗಲಿ, ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಟ ಕಮ್ ನಿರ್ಮಾಪಕರಾಗಿರುವಂತಹ ಪರೀಕ್ಷಿತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.